ಇದೊಂದು 7 ಇಯರ್ಸಿಂದ ಒಂದು ಆರ್ಟಿಕಲ್ ಬಂದಿತ್ತು ಆ್ಯಕ್ಚುಲಿ. ಅದನ್ನ ನೋಡಿ ಅದು ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಗ್ತಿತ್ತು. ಅದನ್ನ ನೋಡಿ ಅದ್ರ ಬಗ್ಗೆ ಒಂದಿಷ್ಟು ಸಂಶೋಧನೆ ಮಾಡಿ, ನಮ್ಗೆ ಗೊತ್ತಿರೋ ಜೈಲರ್ ಇದ್ದಾರೆ ಅವ್ರ ಜೊತೆ ಜೈಲಿಗೆ ಹೋಗಿ ಒಂದಿಷ್ಟು ಏನೇನೆಲ್ಲ ಇದೆ ಅಂತ ವಿಷಯಗಳು ತಿಳ್ಕೊಂಡು ಅದು ಕೆದಕ್ತಾ ನನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅನಿಸ್ತು. ಅದೊಂದು ಕ್ಯಾರೆಕ್ಟರ್ ಆ್ಯಕ್ಚುಲಿ ಕರೆಕ್ಟಾಗಿ ಇದಕ್ಕೆ ಫಿಕ್ಸ್ ಆಗಿದ್ದೀನಿ ಅಂದರೆ ಲಾಕ್ಡೌನ್ ಟೈಮಲ್ಲಿ ನಾನು ವಿನೋದ್ ಸರ್ ಮನೆಗೆ ಹೋಗ್ಬಿಟ್ಟು ಇದ್ರ ಬಗ್ಗೆ ಡಿಸ್ಕಷನ್ ಮಾಡುವಾಗ ಆ್ಯಕ್ಚುಲಿ ಅವ್ರಿಗೂ ಥ್ರಿಲ್ ಆಯಿತು, ತುಂಬ ಇಷ್ಟ ಆಯಿತು. ಅಲ್ಲಿಂದ ಇದು ಮಾದೇವ ಜರ್ನಿ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ. ಸರ್ ಸಿ ಜಿ ಹೌದು, ಒಂದು 36 ನಿಮಿಷ ಇದೆ ಸರ್ ಸಿ ಜಿ ಅವರು. ಆ್ಯಕ್ಚುಲಿ ಸ್ಟಿಲ್ ರನ್ನಿಂಗ್ ನಡೀತಾ ಇದೆ ಕೆಲಸ. ಅದಕ್ಕೆ ಆ್ಯಕ್ಚುಲಿ ಇನ್ನೂ ನಾವು ಡೇಟ್ ಏನಕ್ಕೆ ಇದು ಮಾಡಿಲ್ಲ ಅಂದರೆ ಇನ್ನೂ ಅದಕ್ಕೆ ಸರ್ ಇನ್ನು 30 ದಿನ ಕೆಲಸ ನಡೀತಿದೆ. ಬೆಂಗಳೂರು, ಹೈದರಾಬಾದ್ ಸರ್ ಹೌದು. ಆಲ್ಮೋಸ್ಟ್ ಒಂದು 25 ನಿಮಿಷ 30 ನಿಮಿಷ ಮೇಲೆ ಟ್ರೈನ್ ಸಿನಿಮಾದಲ್ಲಿ. ಟ್ರೈನ್ ಸೀಕ್ವೆನ್ಸ್ ಎಲ್ಲ ನಾವು ರಾಮೋಜಿ ಫಿಲ್ಮ್ಸ್ ಶೂಟ್ ಮಾಡಿದ್ವಿ ಸರ್. ರಾಮೋಜಿ ಯಾಕೆಂದ್ರೆ ನಮ್ದೆಲ್ಲ ಕತೆ ಬಂದು 80s ಕತೆ ಅಲ್ಲ, ಸೊ ಟ್ರೈನ್ ಇಲ್ಲಿ ಎಲ್ಲೂ ಇಲ್ಲ ನಮ್ಗೆ. ಸೊ ಅದಕ್ಕಾಗಿ ನಾವು ಅಲ್ಲೇ ಹೋಗಿ ಶೂಟ್ ಮಾಡಿದ್ವಿ ಸರ್. ಅದು ಬಂದು 60s 60s 80s ಅಂಡ್ 2000 3 ಕಾಲ್ಘಟ್ಟದಲ್ಲಿ ನಡೆಯುತ್ತೆ ಸರ್. ರಾಮೋಜಿ ಫಿಲ್ಮ್ ಸಿಟಿ, ಶಿವಮೊಗ್ಗ, ಬೆಂಗಳೂರು, ಕನಕಪುರ, ಚನ್ನಪಟ್ಟಣ ಎಲ್ಲ ಶೂಟ್ ಮಾಡಿದೆ ಸರ್. ಅವರು ಸರ್ ಆ್ಯಕ್ಚುಲಿ ಹ್ಯಾಂಗ್ ಮ್ಯಾನ್ ಸರ್, ಅದು ಎಲ್ರಿಗೂ ಗೊತ್ತಾಗಿದೆ. ಒಂದು ಎಮೋಷನ್ಲೆಸ್ ಫೆಲೋ, ಎಮೋಷನ್ ಆದರೆ ಏನೇನೆಲ್ಲ ಆಗುತ್ತೆ ಅನ್ನೋದೇ ತಿನ್ ಲೈನ್ ಆ್ಯಕ್ಚುಲಿ. ಅದು ಆ್ಯಕ್ಚುಲಿ ಅವ್ರು ಇಡೀ ಸಿನಿಮಾ ಅವ್ರು ಭುಜದ ಮೇಲೆ ಹಾಕೊಂಡು ತೊಗೊಂಡೋಗ್ಬಿಟ್ಟಿದ್ದಾರೆ ಸರ್. ಆ್ಯಕ್ಚುಲಿ ಅದು ಸಿನಿಮಾದವರು ಗೊತ್ತಾಗುತ್ತೆ. ಕ್ಯಾರೆಕ್ಟರ್ ಯಾವತ್ತೂ ಕೂಡ ಆಚೆ ಬಂದಿಲ್ಲ ಅವರು. ಜನರಲ್ ಆಗಿ ಶೂಟಿಂಗಲ್ಲಿ ಅಲ್ಲಿ ಸ್ಮೈಲ್ ಮಾಡೋದು, ನಗ್ಸೋದು, ಅದು ಇದು ಮಾಡಿದಾಗ ಇವರು ನಾನು ಯಾರು ನಗ್ಸ್ಬೇಡಿ ಅನ್ನೋರು. ಯಾಕಂದ್ರೆ ಫೇಸಲ್ಲಿ ಗೊತ್ತಾಗ್ಬಿಡುತ್ತೆ ಎಕ್ಸ್ಪ್ರೆಷನ್ಸ್. ಹಾಗಾಗಿ ಸೈಲೆಂಟ್ ಆಗಿರೋ ನೀವು ಇಲ್ಲಿ ನೋಡಿದ್ದೀರಲ್ಲ ಆ ಥರ. ಆ್ಯಕ್ಚುಲಿ ಇಡೀ ಸಿನಿಮಾದಲ್ಲಿ 4 ನಿಮಿಷ ಇರೋ ಡೈಲಾಗ್ ಬರೋದು ಇಡೀ ಸಿನಿಮಾ. ಆ್ಯಕ್ಚುಲಿ ಇದಾಗಿದೆ, ಬರೀ ಎಕ್ಸ್ಪ್ರೆಷನ್ಸ್ ಅಲ್ಲೇ ಮಾತಾಡೋದು. ಆ್ಯಕ್ಚುಲಿ ಒಂದು ಇಂಟರ್ವಲ್ ಸಿಗಾಬಿಟ್ಟು ಉದ್ದ ಇತ್ತು ಡೈಲಾಗು. ಫುಲ್ ನೋಡಿದ್ವಿ ಮೊನ್ನೆ ಇದು ಡೈಲಾಗ್ ಸೆಟ್ ಆಗ್ತಿಲ್ಲ, ನಾವೆಲ್ಲ ಯೋಚನೆ ಮಾಡಿ ಅದನ್ನು ಕಟ್ ಮಾಡ್ಬಿಟ್ಟು, ಹಂಗಾಗಿ 4 ಮಿನಿಟ್ಸ್ ಆ್ಯಕ್ಷನ್. ಆ್ಯಕ್ಚುಲಿ ಈ ಸಿನಿಮಾದಲ್ಲಿ 7 ಫೈಟ್ ಇದೆ ಸರ್. ಮೇಜರ್ ಫೈಟ್ಸ್ ಮಾಡಿದ್ದು ಪುಷ್ಪ ಫೈಟ್ ಮಾಸ್ಟ್ರು ನಮ್ಮ ರೇಲ್ ಸತೀಶ್ ಅಂತ. ಆಮೇಲೆ ನಮ್ಮ ವಿಕ್ರಮ್ ಅವ್ರು ಮಾಡಿದ್ರು, KGF ಕಾಂತಾರ ಮಾಡಿದ್ದರು. ಆಮೇಲೆ ನಮ್ಮ ಮಾಲೇಶ್ವರಿ ಮೇಡಮ್ ಫೈಟ್ ಬಂದು ಮಂಜು ಸರ್ ಮಾಡಿದ್ರು. ಅಂಡ್ ಇನ್ನೊಂದು ಕಿಟ್ಟಿ ಸರ್ದೊಂದು ಫೈಟ್ ಬಂದು ಡ್ಯಾನಿ ಮಾಸ್ಟರ್ ಮಾಡಿದ್ರು. 4 ಸಾಂಗ್ ಇದೆ ಸರ್. ಸರ್ ಎಲ್ಲ ಮಾಂಟೇಜ್ ಸರ್, ಮಾಂಟೇಜ್. ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಬಂದು ನೆಕ್ಸನ್ ಅಂತ ಸರ್. ನೆಕ್ಸನ್ ಪ್ರವೀಣ್ ಮಾಡಿದ್ರು. ನೆಕ್ಸನ್ ಅವರು ವರ್ಷ ಮಾರಿ ಎಲ್ಲ ಮಾಡಿದ್ರು. ಸೊ ನಾವೆಲ್ಲ ಹೈದರಾಬಾದಲ್ಲಿ ಮಾಡ್ತಿದ್ವಲ್ಲ, ಹಿಂಗೂ ಬಂದಿದ್ರು, ಹಂಗೆ ಅವರು ಜಾಯ್ನ್ ಆದ್ರು ಸರ್ ಅವತ್ತು. ಆಮೇಲೆ ನಮ್ಮ ಸಿನಿಮಾ ಆರ್ಟಿಸ್ಟ್ಗಳ ಬಗ್ಗೆ ಅಂತಂದ್ರೆ ಹೀರೋ ಸರ್ ಮತ್ತೆ ನಮ್ಮ ಸೋನಲ್ ಮೇಡಮ್ ಅಷ್ಟೇ. ಅವರು ಸಿಕ್ಕಾಬಿಟ್ಟೆ ಹೆಂಗೆ ಅಂದರೆ ಚಿಕ್ಕ ಮಕ್ಕಳ ಥರ ಅಂದರೆ ಜಾಲಿಯಾಗಿ ನಗಿಸ್ಕೊಂಡು ಅಂದರೆ ಕ್ಯಾಮ್ರಾ ಮುಂದೆ ಬಂದಿದ ತಕ್ಷಣ ಸಿಕ್ಕಾಬಿಟ್ಟೆ ಸೀರಿಯಸ್ ಆಗಿ ಅಷ್ಟೇ ಕಾಂಟ್ರಾಸ್ಟ್ ಆಗಿ ಮಾಡ್ತಾ ಇದ್ರು. ಸಖತ್ ಜೋವೆಲ್ ಆಗಿರ್ತಾರೆ ಅವ್ರಿದ್ರೆ. ಫುಲ್ ಟೈಮ್ ಪಾಸ್ ಆಗ್ತಿರುತ್ತೆ ಶೂಟಿಂಗಲ್ಲಿ ಎಲ್ರಿಗೂ. ನಮ್ಮ ಪಾಡಿ ನಾವು ಶೂಟಿಂಗ್ ಮಾಡ್ತಿರ್ತೀವಿ, ಎಲ್ಲರೂ ಎಂಗೇಜಿಂಗ್ ಮಾಡ್ಕೊಂಡಿರ್ತಾರೆ ತುಂಬ ಚೆನ್ನಾಗಿ. ಅವ್ರ ಪಾತ್ರ ತುಂಬ ಗಟ್ಟಿಯಾಗಿರೋ ಪಾತ್ರ ಸಿನಿಮಾದಲ್ಲಿ. ಅವ್ರದ್ದು 2 ಶೇಡ್ಸ್ ಕಾಣುತ್ತೆ. ಹೌದೌದು, ನಗಿಸ್ಬೇಡಿ ಅಂತಿದ್ರು. ಯಾಕಂದ್ರೆ ಇಬ್ಬರು ಕೂಡ ಪಾತ್ರದಲ್ಲಿ ಒಂದ್ಸಲ ಇನ್ವಾಲ್ವ್ ಆಗ್ಬಿಟ್ರೆ ಅದು ಪ್ಯಾಕಪ್ ಆಗೋ ತನಕ ಹಂಗೆ ಇರ್ತಿದ್ರು ಸರ್. ಅದು ಆ್ಯಕ್ಚುಲಿ ಪ್ಲಸ್ ಪಾಯಿಂಟ್. ಆಮೇಲೆ ನಮ್ಮ ಕಿಟ್ಟಿ ಸರ್ ಅಷ್ಟೇ, ಆ್ಯಕ್ಚುಲಿ ಮೇಜರ್ ಅವರು ವಿಲನ್ ಆಗಿ ಮಾಡಿದ್ದಾರೆ ಕಿಟ್ಟಿ ಸರ್. ಶ್ರುತಿ ಮೇಡಮ್ದು ಅಷ್ಟೇ, ಅವ್ರಿಗೆ ಯಾವತ್ತೂ ಈ ಪಾತ್ರ ಯಾವತ್ತೂ ಮಾಡೇ ಇಲ್ಲ ಅವರು. ಅವ್ರದ್ದು ಫಸ್ಟ್ ಟೈಮ್ ಈ ಥರ ಮಾಡಿದ್ರು. ಮತ್ತು ನಮ್ಮ ಕಾಕ್ರೋಚು ಅಷ್ಟೇ. ಆಮೇಲೆ ನಮ್ಮ ಅಚ್ಯುತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಟ್ರೈನ್ ಡ್ರೈವರ್, ಆ್ಯಕ್ಚುಲಿ ಲೋಕೋ ಪೈಲಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮಾಲೇಶ್ವರಿ ಮೇಡಮ್ದು ಒಳ್ಳೆ ಪಾತ್ರ, ಗೆಸ್ಟ್ ಕ್ಯಾರೆಕ್ಟರ್ ಆ್ಯಕ್ಚುಲಿ. ಎಲ್ಲರೂ ರಿಲೀಸ್ಗೆ ಅದೇ ಸರ್ ಹೇಳಿದ್ನಲ್ಲ, CG ಕೆಲಸ ನಡೀತಿದೆ. ಇನ್ನೊಂದು 30 ದಿನ ಹೇಳಿದ್ದಾರೆ. ಅದಾದ್ಮೇಲೆ ನಾವು ಒಂದ್ಸಲ ಫಸ್ಟ್ ಕಾಪಿ ನೋಡ್ಕೊಂಡು ಆಮೇಲೆ ಡೇಟ್ ಅನೌನ್ಸ್ ಮಾಡ್ತೀವಿ. ಟ್ರೈಲರ್ ಲಾಂಚ್ ಮಾಡಿ ಡೇಟ್ ಅನೌನ್ಸ್
ಶ್ರುತಿ ಅವ್ರದ್ದು ಒಂದು ಡಿಫ್ರೆಂಟ್ ಪಾತ್ರ, ಎಕ್ಸಾಕ್ಟ್ ವಿಲನ್ ಅಂತಲ್ಲ, ಕಾಕ್ರೋಚ್ ಅವ್ರ ಅಮ್ಮ ಸಿನಿಮಾದಲ್ಲಿ. ಎಲ್ಲಿಗೆ ಸುದಿ ಕಾಕ್ರೋಚ್ ಅಂದ್ರೆ ಅಲ್ಲಿ ಗೊತ್ತಾಗ್ಬಿಟ್ಟಿದೆ ಸರ್, ಫೇಮಸ್ ಆಗ್ಬಿಟ್ಟಿದೆ ಸುದಿ. ಮದರ್ ಕಾಕ್ರೋಚ್. ಓಕೆ, ಸರ್ ಯಾರು ಕ್ವಶನ್ಸ್ ಇದೆ? ಅದೇ ಹೇಳೋಣ ಅನ್ಕೊಂಡೆ. ನಾವು ಒಬ್ಬರೇ ಮಾತಾಡೋದು ಕಷ್ಟ, ಕ್ವಶನ್ ಕೇಳೋದು ಈಸಿ. ಅವ್ರಿಗೆ ಇನ್ಕಮಿಂಗ್ ಕಾಲ್ ಬಂದ್ರೆ ಮಾತ್ರ ಅವ್ರು ಮಾತಾಡೋದು. ಎಸ್, ಹೌದು. ಮಂಜು ಸರ್, ನಿಮಗೆ ಥ್ಯಾಂಕ್ ಯು ಹೇಳೋದಕ್ಕೆ ಮುನ್ನ ಮಂಜು ಸರ್ ಥ್ಯಾಂಕ್ ಯು ಸೋ ಮಚ್ ಅವ್ರನ್ನ ಮಾತನಾಡಿಸೋದಕ್ಕಾಗಿ. ಥ್ಯಾಂಕ್ ಯು ಸುನಿಲ್, ಗೊತ್ತಾಯ್ತು.